ಸ್ನೇಹಿತರೆ ನಮಸ್ಕಾರ. ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಜೈಲು ಸೇರಿ ಈಗಾಗಲೇ 1 ತಿಂಗಳು, ಹೆಚ್ಚು ಕಡಿಮೆ 1 ತಿಂಗಳು ಮೇಲಾಗ್ತಿದೆ. ಯಾವುದೇ ರೀತಿಯಾದಂಥ ಐಷಾರಾಮಿ ಸೌಲಭ್ಯಗಳು ನೀಡಬಾರದು ಅಂತ ಹೇಳಿ ತಾಕೀತು ಮಾಡಿ ಜಾಮೀನನ್ನು ರದ್ದು ಮಾಡಿತ್ತು ಸುಪ್ರೀಂ ಕೋರ್ಟ್. ಸದ್ಯ ರೇಣುಕುಸ್ವಾಮಿ ಹತ್ಯೆ ಪ್ರಕರಣದ ಟ್ರಯಲ್ ನಡೀತಿರೋದ್ರಿಂದ ಅಲ್ಲಿವರೆಗೂ ಕೂಡ ದರ್ಶನ್ಗೆ ಜಾಮೀನು ಸಿಗೋದು ಕೂಡ ಅನುಮಾನವಂತಾನೆ ಹೇಳಲಾಗ್ತಿದೆ. ಸೆಪ್ಟೆಂಬರ್ 9 ಕೂಡ ವಿಚಾರಣೆ ನಡೆದಿತ್ತು. ಈ ವೇಳೆ ನ್ಯಾಯಾಧೀಶರ ಮುಂದೆ ದರ್ಶನ್ ಮಾಡಿಕೊಂಡಂಥ ಮನವಿ ಎಲ್ಲರನ್ನು ಕೂಡ ಬೆಚ್ಚಿ ಬೀಳುವಂತೆ ಮಾಡಿತು. ಇಡೀ ಚಿತ್ರರಂಗವೇ ಆತಂಕದಿಂದ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಅದರಲ್ಲೂ ಕೂಡ ದರ್ಶನ್ಗೆ ತುಂಬ ಆತ್ಮೀಯರಾಗಿದ್ದವರು, ಅಯ್ಯೋ ದೇವ್ರೆ, ಇದೆಂತಹ ಬೇಡಿಕೆಯನ್ನು ದರ್ಶನ್ ಇಟ್ಬಿಟ್ರು, ಯಾಕಪ್ಪ ದರ್ಶನ್ ಇಷ್ಟು ವೀಕ್ ಆಗಿಬಿಟ್ರು ಅಂತ ಹೇಳ್ಬಿಟ್ಟು ಮರುಕವನ್ನು ಪಡ್ತಾ ಇದ್ದಾರೆ. ದರ್ಶನ್ಗೆ ಇಂಥ ಪರಿಸ್ಥಿತಿ ಬಂತಲ್ವಾ ಇವತ್ತಿಗೆ ಅಂತ ಹೇಳ್ಬಿಟ್ಟು ಅದೆಷ್ಟೋ ಜನ ಖುಷಿ ಪಡ್ತಾ ಇದ್ದಾರೆ. ಇನ್ನೊಂದಷ್ಟು ಜನ ವಾಸ್ತವ ಪರಿಸ್ಥಿತಿಯ ಬಗ್ಗೆ ಆಲೋಚನೆಯನ್ನು ಮಾಡ್ತಿದ್ದಾರೆ. ಅಷ್ಟು ಮಾತ್ರವಲ್ಲ, ಜೈಲಿನಲ್ಲಿರುವಂತಹ ವ್ಯವಸ್ಥೆ ಮತ್ತು ಜೈಲಿನಲ್ಲಿ ದರ್ಶನ್ಗೆ ಬೇಕಾಗಿರುವಂತಹ ಈ ಮಾನಸಿಕ ಕನ್ಸಲ್ಟೇಷನ್ನ ಬಗ್ಗೆ ಈಗ ಚರ್ಚೆಗಳು ನಡೀತಿದ್ದಾವೆ. ಅದರ ಜೊತೆಗೆ ಇನ್ನೊಂದು ಜಾಮೀನಿನ ವಿಚಾರವೂ ಕೂಡ ಈಗ ಮುನ್ನೆಲೆಗೆ ಬಂದಿದೆ. ಹೌದು, ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ವಿಚಾರಣೆಗೆ ಹಾಜರಾಗಿದ್ರು. ಈ ವೇಳೆ ನ್ಯಾಯಾಧೀಶರ ಮುಂದೆ ಜೈಲಿನಲ್ಲಿ ತನ್ನನ್ನು ಕೂಡಿ ಹಾಕಿದ್ದಾರೆ. ಜೈಲಿಗೆ ಬಂದಲ್ಲಿಂದ ಬಿಸಿಲನ್ನೇ ನೋಡಿಲ್ಲ, ನನ್ನ ಕೈಗಳಲ್ಲೆಲ್ಲ ಫಂಗಸ್ ಬಂದಿದೆ, ಕಳೆದ 27 ದಿನಗಳಿಂದ ನನಗೆ ಸರಿಯಾಗಿ ಈ ಜಗತ್ತಿನ ದರ್ಶನವೇ ಆಗ್ತಾ ಇಲ್ಲ, ಸಾಯ್ಲಿ ಸೂರ್ಯನ ಬೆಳಕು ಕೂಡ ನನ್ನ ದೇಹದ ಮೇಲೆ ಬೀಳ್ತಾ ಇಲ್ಲ, ಬಟ್ಟೆಗಳು ವಾಸನೆ ಬರ್ತಾ ಇದ್ದಾವೆ, ಹೀಗಾಗಿ ಜೈಲಿನಲ್ಲಿ ಬದುಕೋದಕ್ಕೆ ಆಗ್ತಾ ಇಲ್ಲ, ದಯವಿಟ್ಟು ನನ್ನೊಬ್ಬನಿಗೆ ವಿಷವನ್ನು ಕೊಟ್ಟು ಬಿಡಿ ಅಂತ ಹೇಳಿಬಿಟ್ಟು ಆದೇಶವನ್ನು ಮಾಡಿ ಅಂತ ಹೇಳಿ ಪರಿಪರಿಯಾಗಿ ದರ್ಶನ್ ಬೇಡಿಕೊಡ್ತಾರೆ. ಯಾವಾಗ ದರ್ಶನ್ ಬಾಯಲ್ಲಿ ಇಂಥದ್ದೊಂದು ಮಾತು ಬರುತ್ತೋ ಇದು ಇಡೀ ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗೋದಕ್ಕೆ ಶುರುವಾಗಿದೆ. ಜೈಲು ವ್ಯವಸ್ಥೆ ಮತ್ತು ಜೈಲಿನಲ್ಲಿ ದರ್ಶನ್ ಅನುಭವಿಸ್ತಿರುವಂಥ ನರಕದಂಥ ಪರಿಸ್ಥಿತಿ, ಜೊತೆಗೆ ದರ್ಶನ್ಗೆ ಇಲ್ಲಿ ಯಾವ ರೀತಿಯಾದಂಥ ಹೀನಾಯ ಮತ್ತು ದಯನೀಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದರ ಒಂದು ಜಸ್ಟ್ ಉಲ್ಲೇಖನ ಇದು ಅನ್ನೋದು ಕೂಡ ಈಗ ಒಂದಷ್ಟು ಜನ ಮಾತನಾಡಿಕೊಳ್ತಾ ಇದ್ದಾರೆ. ಕೆಲವರು ದರ್ಶನ್ ಆಡಿದಂಥ ಈ ಮಾತುಗಳನ್ನು ಮತ್ತೊಂದು ನಾಟಕ ಅಂತೇಳಿ ಹೇಳ್ತಾ ಇದ್ರೆ, ಇನ್ನೂ ಕೆಲವರು ದರ್ಶನ್ ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ದಾರೆ ಅಂತೇಳ್ಬಿಟ್ಟು ವಾದವನ್ನು ಮಾಡ್ತಾ ಇದ್ದಾರೆ. ಹಾಗಿದ್ರೆ ಆರೋಪಿ ಮಾನಸಿಕ ಖಿನ್ನತೆಯಿಂದ ಬಳಲ್ತಿದ್ದಾರೆ, ಜಾಮೀನು ಸಿಗಬಹುದೇ? ದರ್ಶನ್ ಆಡಿದಂಥ ಈ ಮಾತುಗಳು ಅವರ ಖಿನ್ನತೆಗೆ ಒಳಗಾಗಿದ್ದಾರೆ ಅನ್ನೋದನ್ನು ಸೂಚಿಸುತ್ತವ? ಮಾನಸಿಕ ತಜ್ಞರು ಹಾಗೂ ವಕೀಲರು ಈ ಬಗ್ಗೆ ಏನು ಹೇಳ್ತಾರೆ ಅಂತೇಳಿ ನೋಡೋದಾದರೆ, ನೋಡಿ, ಜೈಲಿನಲ್ಲಿರುವಂಥ ಆರೋಪಿ ಅಥವಾ ಕೈದಿ ಮಾನಸಿಕ ಖಿನ್ನತೆಗೆ ಒಳಗಾದರೆ ಜೈಲಾಧಿಕಾರಿಗಳು ಏನು ಮಾಡ್ತಾರೆ? ಯಾಕಂದರೆ ಮಾನಸಿಕ ಖಿನ್ನತೆಗೆ ಒಳಗಾದವರು ಜೈಲಿನಲ್ಲಿಯೇ ಜೀವವನ್ನು ತೆಗೆದುಕೊಳ್ಳುವಂಥ ನಿರ್ಧಾರವನ್ನು ಕೂಡ ಮಾಡಬಹುದು. ಈಗ ದರ್ಶನ್ ಕೂಡ ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ದಾರೆ. ಈಗ ವಿಷ ಕೇಳಿದ್ದು ಖಿನ್ನತೆಯ ಗುಣಲಕ್ಷಣವೇ? ಈ ಪ್ರಶ್ನೆಗೆ ಮಾನಸಿಕ ತಜ್ಞರು ಹಾಗೂ ಜಾಮೀನು ಸಿಗೋದ್ರ ಬಗ್ಗೆ ವಕೀಲರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಬನ್ನಿ ನೋಡೋಣ. ದರ್ಶನ್ ವಿಷ ಕೊಡೋದಕ್ಕೆ ಅನುಮತಿಯನ್ನು ಕೊಡಿ ಅಂತ ಹೇಳ್ಬಿಟ್ಟು ನ್ಯಾಯಾಧೀಶರ ಬಳಿ ಕೇಳಿರೋದು ಹೊರಗಡೆ ಭಾರಿ ಚರ್ಚೆ ಆಗ್ತಿದೆ. ಈ ಬಗ್ಗೆ ಮಾನಸಿಕ ತಜ್ಞರು ಒಂದಷ್ಟು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಇಲ್ಲಿ ಅವರು ಮಾತನಾಡುವಂಥ ವಿಚಾರಗಳನ್ನು ಗಮನಿಸಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ದರ್ಶನ್ ಕೋರ್ಟ್ನಲ್ಲಿ ವಿಷ ಕೇಳಿದ ಗಂಟೆ ಅವರ ಮಾನಸಿಕ ಒತ್ತಡದ ಬಗ್ಗೆ ಸೂಚನೆ ಕೊಡ್ತಾ ಇದೆ ಅಂಥೇಳಿ. ಮಾನಸಿಕ ಹಾಗೂ ಸುತ್ತಮುತ್ತಲಿನ ಪರಿಸರದ ಒತ್ತಡಗಳು ಒಟ್ಟೊಟ್ಟಿಗೆ ಸೇರಿಕೊಂಡಾಗ ಆ ವ್ಯಕ್ತಿಯ ಮಾನಸಿಕ ಸ್ಥಿತಿ ತೀವ್ರವಾಗಿ ಕುಸಿದು ಹೋಗ್ತದೆ. ಅವರ ಮಾತುಗಳಲ್ಲಿ ನಿರಾಶೆಯ ಸುಳಿವು ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಇದು ಖಿನ್ನತೆಯ ಪ್ರಮುಖ ಲಕ್ಷಣಗಳಲ್ಲಿ ಒಂದು ಅಂತೇಳಿ ಹೇಳ್ತಾರೆ. ಹಾಗೇನೆ ದರ್ಶನ್ ಮಾನಸಿಕ ಸ್ಥಿತಿ ಅವಲೋಕಿಸಿದ್ದಾರೆ. ಜೈಲಿನಲ್ಲಿ ವ್ಯಕ್ತಿ ತನ್ನ ಕಷ್ಟಗಳನ್ನು ಮತ್ತು ತನ್ನ ಕಷ್ಟಗಳು ಶಾಶ್ವತ, ಇದನ್ನು ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ, ಈ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂಥೇಳಿ ನಂಬೋದಕ್ಕೆ ಪ್ರಾರಂಭಿಸ್ಬೋದು. ಇದಕ್ಕೆ ಜೈಲಿನ ವಾತಾವರಣ, ಬೆಳಕಿನ ಕೊರತೆ ಹಾಗೂ ಒಂಟಿತನ ಎಲ್ಲವೂ ಕೂಡ ಸೇರಿ ನಿರಾಶೆಯನ್ನು ದುಪ್ಪಟ್ಟು ಮಾಡಿಕೊಳ್ಳುವಂತಹ ಸಾಧ್ಯತೆ ಇರ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ವಿಷ ಕೊಡಿ ಅಂತೇಳ್ಬಿಟ್ಟು ಕೇಳಿದ್ದು ನಾಟಕೀಯ ಅನ್ನೋದಕ್ಕಿಂತನೂ ಕೂಡ ಖಿನ್ನತೆಯ ದೃಷ್ಟಿಯಿಂದ ಒಮ್ಮೆ ನೋಡಬೇಕಾಗುತ್ತೆ ಅಂತೇಳ್ಬಿಟ್ಟು ಇಲ್ಲಿ ಸೈಕಾಲಜಿಸ್ಟ್ಗಳು ಹೇಳ್ತಾ ಹೋಗ್ತಾರೆ. ಇಷ್ಟು ಮಾತ್ರವಲ್ಲ, ಇನ್ನು ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ದರೆ ಕೋರ್ಟ್ ಜಾಮೀನು ಕೊಡುತ್ತಾ ಅಂತೇಳಿ ಕೇಳಿದ್ರೆ ಈ ಬಗ್ಗೆ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು ಈ ರೀತಿ ಹೇಳ್ತಾರೆ. ಜೈಲಿನಲ್ಲಿ ಪ್ರತ್ಯೇಕವಾದಂಥ ವೈದ್ಯರ ತಂಡ ಇರ್ತದೆ, ಅಲ್ಲಿ ಸೈಕಾಲಜಿಸ್ಟ್ಗಳು ಕೂಡ ಇರ್ತಾರೆ. ಸಾಮಾನ್ಯವಾಗಿ ಜೈಲಿಗೆ ಹೋದವ್ರಿಗೆ ಖಿನ್ನತೆ ಉಂಟೆ, ಅದರಲ್ಲೂ ಕೂಡ ನಾನು ಏನೇ ಮಾಡಿದರೂ ಜೈಲಿಗೆ ಕಳಿಸೋದಕ್ಕೆ ಆಗೋದಿಲ್ಲ ಅಂತೇಳಿ ಅಂದ್ಕೊಂಡವ್ರಿಗೆ ಈ ರೀತಿ ಖಿನ್ನತೆಗಳು ಜಾಸ್ತಿ ಕಾಡ್ತವೆ. ಯಾರೂ ನನ್ನನ್ನು ಮುಟ್ಟೋದಕ್ಕೆ ಆಗೋದಿಲ್ಲ, ಜೈಲಿಗೆ ಕಳಿಸೋದಕ್ಕೆ ಆಗೋದಿಲ್ಲ, ಟಚ್ ಮಾಡೋದಕ್ಕೆ ಆಗಲ್ಲ ಅನ್ನೋರಿಗೆ ಮಾನಸಿಕ ಖಿನ್ನತೆ ಹೆಚ್ಚಾಗಿ ಕಾಡ್ತದೆ. ಹೀಗಾಗಿ ಇಲ್ಲಿ ದರ್ಶನ್ಗೂ ಕೂಡ ಇದೇ ರೀತಿಯಾದಂಥ ಭಾವನೆ ಇದ್ದಂತೆ ಇತ್ತು ಅನ್ನೋದನ್ನು ಹೇಳ್ತಾರೆ.
ಇನ್ನು ಜೈಲಿನಲ್ಲಿರುವಂಥ ಮಾನಸಿಕ ಖಿನ್ನತೆಯಿಂದ ಬಳಲುವುದು ಸಾಮಾನ್ಯ. ಅದಕ್ಕೆ ಜೈಲಿನಲ್ಲಿಯ ಸೌಲಭ್ಯಗಳು ಕೂಡ ಇರ್ತವೆ. ಒಂದು ವೇಳೆ ಸಮಸ್ಯೆ ಉಲ್ಬಣಿಸಿದರೆ ಮಾತ್ರ ಕೋರ್ಟ್ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳುತ್ತದೆ. ಜೈಲಿನಲ್ಲಿ ಇದ್ದಂತಹ ಸ್ಥಿತಿಯಲ್ಲಿ ಯಾವುದೇ ರೀತಿಯಾದಂಥ ಚಿಕಿತ್ಸೆಯನ್ನು ನೀಡಬೇಕು ಅನ್ನೋದಕ್ಕೆ ವೈದ್ಯರು ಕೂಡ ಇರ್ತಾರೆ ಒಳಗಡೆನೆ. ಅಲ್ಲಿ ಮೆಡಿಸಿನ್ಗಳು ಕೂಡ ಇರ್ತವೆ. ಹೆಚ್ಚಿನ ಚಿಕಿತ್ಸೆ ಬೇಕಾದಾಗ ಸಂಬಂಧಪಟ್ಟಂಥ ಆಸ್ಪತ್ರೆ ಜೊತೆಗೆ ಸಂಪರ್ಕವನ್ನು ಇಟ್ಕೊಂಡು ಚಿಕಿತ್ಸೆಯನ್ನು ಕೊಡಲಾಗ್ತದೆ. ಅವರು ಬಳಲ್ತಿರುವಂಥ ರೋಗ ಆಗಲಿ ಸಮಸ್ಯೆ ಆಗಲಿ ಎಲ್ಲೂ ಕೂಡ ಪರಿಹಾರವಿಲ್ಲದಿದ್ದಾಗ ಅಥವಾ ಹೆಚ್ಚಿನ ಚಿಕಿತ್ಸೆಗೆ ಬೇರೆ ಕಡೆಗೆ ಹೋಗ್ತೇವೆ ಅಂತ ಹೇಳ್ಬಿಟ್ಟು ಕೋರ್ಟು ಸೂಕ್ತ ನಿರ್ಧಾರವನ್ನು ತೆಗೆದುಕೊಂಡಾಗ ಮಾತ್ರ ಹೊರಗಡೆ ಹೋಗೋದಕ್ಕೆ ಅವಕಾಶ ಸಿಗ್ತದೆ. ಅಲ್ಲಿವರೆಗೂ ಕೂಡ ಅವಕಾಶ ಸಿಗೋದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಬಟ್ ಇಲ್ಲಿ ಒಂದು ಅರ್ಥ ಮಾಡ್ಕೊಬೇಕು, ದರ್ಶನ್ ಇವತ್ತಿನ ಈ ಪರಿಸ್ಥಿತಿ ಬಗ್ಗೆ ಕನ್ನಡ ಚಿತ್ರರಂಗದ ಸಾಕಷ್ಟು ಜನ ಈಗ ಮರುಕವನ್ನು ವ್ಯಕ್ತಪಡಿಸ್ತಿದ್ದಾರೆ. ಸಹಜ, ದರ್ಶನ್ಗೆ ಈ ರೀತಿಯಾದಂಥ ಒಂದು ಭಾವನೆ ಬರೋದು ಕೂಡ ಸಹಜ. ಜೊತೆಗೆ ನಿರಂತರವಾದಂತಹ ಈ 4 ಗೋಡೆಗಳ ಮಧ್ಯೆ ಇರಬೇಕು. ಈಗ ನಾವೇ ನೋಡ್ರಿ, ಈಗ ಒಂದೇ ಮನೆಯಲ್ಲಿ ದಿನನಿತ್ಯವೂ ಕೂಡ ಅಲ್ಲೇ ಇರೋದು, ಹೊರಗಡೆ ಹೋಗೋದೇ ಇಲ್ಲ ಅಂತ ಹೇಳಿದ್ರೆ ಅದಕ್ಕಿಂತ ಒಂದು ಹಿಂಸೆ ಮತ್ತೊಂದಿರಲಿಕ್ಕಿಲ್ಲ. ಅದು ಕೂಡ ದರ್ಶನ್ ಅಂತವರು ದಿನ ಬೆಳಿಗ್ಗೆ ಆದರೆ ರಾತ್ರಿವರೆಗೂ ಕೂಡ ಹೊರಗಡೆನೆ ಸುತ್ತಾಡ್ಕೊಂಡಿದ್ದವರು. ಶೂಟಿಂಗು, ಪಾರ್ಟಿ, ಪಬ್ಬು ಅಂತ ಹೇಳ್ಬಿಟ್ಟು ಲೈಫನ್ನು ಎಂಜಾಯ್ ಮಾಡ್ತಿದ್ದವರು. ಇದ್ರ ಜೊತೆಗೆ ಫೋಟೋಗ್ರಫಿ, ಜೊತೆಗೆ ಈ ಟ್ರಾವೆಲಿಂಗ್ದು ಹುಚ್ಚುಗಳು, ಬೇರೆ ಬೇರೆ ಕಡೆ ಹೋಗೋದು, ಅಲ್ಲಿ ಟ್ರಾವೆಲ್ ಮಾಡೋದು, ಮೋಟೋ ರೈಡಿಂಗ್ ಇರ್ಬೋದು, ಹಾಗೆಯೇ ಕಾರ್ಗಳಲ್ಲಿ ಎಲ್ಲಾದರೂ ಅಡ್ವೆಂಚರಸ್ ಆಗಿ ಒಂದಷ್ಟು ಡ್ರೈವ್ಗಳನ್ನು ಮಾಡುವಂಥದ್ದು ಇರ್ಬೋದು. ಈ ರೀತಿ ದರ್ಶನ್ ಒಂದು ರೀತಿ ಕ್ರೇಜಿ, ಈ ರೀತಿಯಾದಂಥ ಕ್ರೇಜ್ಗಳಿತ್ತು. ಆದರೆ ಈಗ ಜೈಲಿನಲ್ಲಿ ಅದು ಯಾವುದು ಕೂಡ ಇಲ್ಲ. ಎಲ್ಲದೂ ಇಷ್ಟೇ, ಬೆಳಿಗ್ಗೆ ಎದ್ದರೆ ರಾತ್ರಿವರೆಗೆ ಯಾವಾಗ ರಾತ್ರಿ ಆಗುತ್ತೆ ಅಂತೇಳಿ ಕಾಯೋದು, ರಾತ್ರಿ ಆಯಿತು ಅಂತ ಹೇಳಿದ್ರೆ ಯಾವಾಗ ಬೆಳಿಗ್ಗೆ ಆಗುತ್ತೆ ಅಂತೇಳಿ ನೋಡೋದು. ಇಷ್ಟು ಬಿಟ್ಟರೆ ಬೇರೆ ಏನು ಕೂಡ ಇಲ್ಲ. ಕೆಲಸ ಇಲ್ಲ, ಕಾರ್ಯ ಇಲ್ಲ, ಜೊತೆಗೆ ಯಾರ ಜೊತೆನೂ ಕೂಡ ಬೆರೆಯುವಂತೆಯೂ ಕೂಡ ಇಲ್ಲ, ಯಾರ ಜೊತೆ ಮಾತನಾಡುವಂತೆಯೂ ಇಲ್ಲ, ವಾಕಿಂಗ್ ಮಾಡೋಂಗೂ ಇಲ್ಲ. ಈ ರೀತಿಯಾದಂಥ ಸ್ಟ್ರಿಕ್ಟ್ ಆ್ಯಕ್ಷನ್ ನಡುವೆ ದರ್ಶನ್ ಇದ್ದಾರೆ. ಇನ್ನು ದರ್ಶನ್ ಬಳಿ ಯಾರೇ ಹೋಗೋದಾದರೂ ಕೂಡ ಬಾಡಿ ಕ್ಯಾಮ್ರಾ ಸಮೇತ ಹೋಗೋದು. ಬಾಡಿ ಕ್ಯಾಮ್ರಾ ಇದ್ರೆ ಮಾತ್ರ ದರ್ಶನ್ ಬಳಿ ಹೋಗೋದಕ್ಕೆ ಅವಕಾಶ. ಹಾಗಾಗಿ ಕಂಪ್ಲೀಟಾಗಿ ಒಂದು ರೀತಿಯಲ್ಲಿ ದರ್ಶನ್ಗೆ ನರಕ ಹೇಗಿರುತ್ತೆ ಅನ್ನುವಂಥ ದರ್ಶನ್ ಆಗ್ತಿದೆ. ಅದೇ ಕಾರಣಕ್ಕೋಸ್ಕರ ದರ್ಶನ್ ಈಗ ಕೇಳ್ತಿರೋದು ವಿಷ ಕೊಡಿ ಅಂತ ಹೇಳಿ. ಬಟ್ ವಿಷ ಕೊಡಿ ಅಂತೇಳಿ ಕೇಳಿರೋದು ಜಾಮೀನು ಪಡೆಯೋದಕ್ಕೆ ಒಂದು ಸಿಂಪತಿಯ ಕಾರಣನೋ ಅಥವಾ ನಿಜವಾಗ್ಲೂ ಕೂಡ ದರ್ಶನ್ಗೆ ಈ ರೀತಿ ಪರಿಸ್ಥಿತಿ ಇದೆಯಾ ಅನ್ನೋಂಥ ಹ್ಯಾಂಗಲ್ನಲ್ಲೂ ಕೂಡ ಒಂದಷ್ಟು ಜನ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಬಟ್ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಈ ಆ್ಯಂಗಲ್ನಲ್ಲೂ ಕೂಡ ಒಂದು ಸಲ ಕ್ಲಿಯರ್ ಆಯಿತು ಅಂತ ಹೇಳಿದರೆ ದರ್ಶನ್ಗೆ ಈ ಒಂದು ಏನು ಜಾಮೀನು ಸಿಗುವಂಥ ಬಯಕೆ ಇತ್ತು ಅಂತ ಹೇಳಿದರೆ ಆ ರೀತಿ ಏನಾದರೂ ಆಗುತ್ತೆ ಅನ್ನೋದಾದರೂ ಆಗಲಿ ಬಿಡಿ. ಬಟ್ ಆದರೆ ಚಾನ್ಸಸ್ ವೆರಿ ಲೆಸ್ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೇಬೇಕು. ಇನ್ನು ಮಾನಸಿಕ ಖಿನ್ನತೆ ಬಗ್ಗೆಯೂ ಕೂಡ ವೈದ್ಯರು ಈಗಾಗಲೇ ಟ್ರೀಟ್ಮೆಂಟನ್ನು ಕೊಡೋದಕ್ಕೂ ಕೂಡ ಆಲೋಚನೆಯನ್ನು ಮಾಡಬಹುದು. ಜೈಲಿನ ಒಳಗಡೆ ಇರುವಂಥ ವೈದ್ಯರು ನೋಡಬೇಕು. ಒಟ್ಟಾರೆ ನಿಮಗೇನಿಸುತ್ತೆ ಸ್ನೇಹಿತರೆ, ದರ್ಶನ್ ಇವತ್ತಿನ ಈ ಪರಿಸ್ಥಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.